ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಒಂದ್ ಕಡೆಯಲ್ಲಿ ಕೋಲ್ ಕೊಟ್ಟು ಹೊಡಿಸ್ಕೊಳ್ಳೋದು ಅಂತಾರಲ್ಲ, ಆ ಕೆಲಸ ದರ್ಶನ್ ಕಡೆಯಿಂದನೇ ಆದಂಗೆ ಕಾಣಿಸ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಸಂತೋಷ್, ಖಂಡಿತವಾಗಿ ನೀತಿ ಏನಂತ ಹೇಳಿದ್ರೆ ಈಗಾಗಲೇ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದ್ರು ಜಾಮೀನನ್ನು ಕೊಡಬೇಕು ಅಂತ. ಅದಕ್ಕೊಂದಿಷ್ಟು ಅಂಶಗಳನ್ನ ಉಲ್ಲೇಖವನ್ನು ಮಾಡಿದ್ರು. ಆ ಅಂಶಗಳೇನಿತ್ತು ಪ್ರಮುಖವಾಗಿ ನನ್ನ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿರುವಂಥದ್ದು, ಡಾರ್ಕ್ ರೂಮ್ನಲ್ಲಿ ಇಟ್ಟಿದ್ದಾರೆ, ಮಾತನಾಡಿಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ, ಫ್ಯಾಮಿಲಿ ಅವ್ರ ಭೇಟಿಗೆ ಅವಕಾಶಗಳನ್ನು ಕೊಟ್ಟಿಲ್ಲ, ಹೀಗೆ ಬೇರೆ ಬೇರೆ ರೀತಿಯಾಗಿ ಇವರು ಆರೋಪಗಳನ್ನು ಮಾಡಿದ್ದು. ಇದು ಜೈಲು ಅಧಿಕಾರಿಗಳ ಮೇಲೆ ಆರೋಪ ಮಾಡಿದ್ರೆ, ಮತ್ತೊಂದು ಕಡೆ ಕೋರ್ಟ್ನಲ್ಲಿ ವಿಳಂಬವಾಗ್ತಿದೆ. ಕೇವಲ ಕಳೆದ 7-8 ತಿಂಗಳಿಂದ 10 ಸಾಕ್ಷಿಗಳನ್ನು ಅಷ್ಟೇ ವಿಚಾರಣೆಯನ್ನು ಮಾಡಿದ್ದಾರೆ ಅಂತೇಳಿ ಆರೋಪವನ್ನು ಮಾಡಿದ್ರು. ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ. ಆದರೆ ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳನ್ನ ಮತ್ತು ಇದಕ್ಕೆ ಸಂಬಂಧಪಟ್ಟಾಗೆ ಮಾಡಿರುವ ಆರೋಪಗಳೇನಿತ್ತು ಅದಕ್ಕೆ ವರದಿಯನ್ನು ಕೊಡುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿತ್ತು. ಅದರಂತೆ ಈಗಾಗಲೇ ವರದಿ ನೀಡಿರುವಂಥದ್ದು. ವರದಿಯಲ್ಲಿ ಬಹುತೇಕ ಇರುವಂತಹ ಅಂಶಗಳನ್ನ ಗಮನಿಸೋದಾದ್ರೆ, ಜೈಲಿನಲ್ಲಿ ಪ್ರಮುಖವಾಗಿ ಏನು ಈತ ಜೈಲಿಗೆ ಬಂದಾಗ ಆಗಸ್ಟ್ ತಿಂಗಳೇನಿತ್ತು, ಆಗಸ್ಟ್ನಿಂದನೇ ಭೇಟಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಅಂದ್ರೆ ಆಗಸ್ಟ್ 16ರಂದು ಅವರ ಹೆಂಡತಿ ಮಕ್ಕಳು ಎಲ್ಲ ಬಂದು ಭೇಟಿಯನ್ನು ಮಾಡೋಗಿರುವಂಥದ್ದು. ಯಾವುದೇ ಒಬ್ಬ ವಿಚಾರಣಾಧೀನ ಕೈದಿಯನ್ನು ಭೇಟಿಯನ್ನು ಮಾಡಲಿಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ಲಾಗ್ ಬುಕ್ ಅನ್ನ, ಡೈರಿಯನ್ನು ಇಟ್ಟಿರ್ತಾರೆ, ಅದಕ್ಕೆ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಎಂಟ್ರಿಯನ್ನು ಮಾಡ್ತಾರೆ, ಯಾರು ಬಂದಿರ್ತಾರೆ, ಎಷ್ಟು ಗಂಟೆಗೆ ಬಂದಿರ್ತಾರೆ, ಎಲ್ಲಿಂದ ಬರ್ತಾರೆ, ಯಾರನ್ನ ಭೇಟಿಯನ್ನು ಮಾಡ್ಲಿಕ್ಕೆ ಬಂದಿರ್ತಾರೆ, ಭೇಟಿಯ ಉದ್ದೇಶ ಏನು, ಇಷ್ಟೆಲ್ಲವನ್ನು ಕೂಡ ಅಲ್ಲಿ ಎಂಟ್ರಿಯನ್ನು ಮಾಡಲಾಗಿರುತ್ತೆ. ಹೀಗಾಗಿ ಆ ಲಾಗ್ ಬುಕ್ ನಲ್ಲಿ ಎಂಟ್ರಿ ಆಗಿದ್ದಂತ ಅಂಶಗಳು ಅವರ ಹೆಂಡತಿ, ಪತ್ನಿ ಮತ್ತು ಸ್ನೇಹಿತರು ಎಂಟ್ರಿ ಹಾಕಿದಾಗ ಮಾಡಿರುವಂತಹ ಸಹಿ ಇರ್ಬೋದು, ಹೆಸರುಗಳಿರ್ಬೋದು, ಇವೆಲ್ಲವನ್ನು ಸೇರಿಸಿ ದಾಖಲೆಯನ್ನು ಕೊಟ್ಟಿರುವಂಥದ್ದು. ಇನ್ನು ಅವರಿಗೆ ಬೆದರಿಕೆಗಳಿರುತ್ತೆ, ಬೇರೆ ಸೆಲ್ನಲ್ಲಿರುವಂತಹ ವಿಚಾರಣಾಧೀನ ಕೈದಿಗಳು ಪ್ರವೋಕ್ ಮಾಡ್ತಾರೆ ಅನ್ನೋ ಮಾಹಿತಿ ಆರೋಪವನ್ನು ಮಾಡಿದ್ರು. ಅದಕ್ಕೆ ಸೂಕ್ತವಾಗಿ 24 ಗಂಟೆ ಅಂದ್ರೆ 24x7 ನಾವು ಅವರಿಗೆ ಸಂಪೂರ್ಣವಾದ ಸೆಕ್ಯೂರಿಟಿಯನ್ನು ಕೊಡ್ತಾ ಇದೀವಿ. ಅವ್ರಿಗೆ ಎಲ್ಲ ಉಳಿದ 5 ಆರೋಪಿಗಳು ಕೂಡ ನಾವು ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಬಾಡಿ ವಾರ್ನ್ ಕ್ಯಾಮ್ರಾವನ್ನು ಕೂಡ ಹಾಕೊಂಡಿರ್ತಾರೆ, ಯಾರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ನೋಡ್ಕೊಳ್ತಾ ಇದೀವಿ ಅಂತ. ಮತ್ತೆ ಊಟಕ್ಕೆ ಸಂಬಂಧಪಟ್ಟ ಹಾಗೆ ನೋಡುವಂತ ಸಂದರ್ಭದಲ್ಲಿ ಊಟದಲ್ಲೂ ಅಷ್ಟೇ ಕೆಟ್ಟದಾದ ಊಟವನ್ನು ಕೊಡ್ತಾರೆ ಉದ್ದೇಶಪೂರ್ವಕವಾಗಿ ಅಂತೇಳಿ ಆರೋಪವನ್ನು ಮಾಡಿರುವಂಥದ್ದು. ಆದರೆ ಜೈಲಿನಲ್ಲಿ ಎಲ್ರಿಗೂ ಕೂಡ ಊಟವನ್ನು ಕೊಡ್ತಾ ಇದ್ವಿ. ಅದೇ ಜೈಲ್ ಮ್ಯಾನಲ್ಲಿ ಏನು ಊಟ ಇದೆ ಅದೇ ಊಟ ಇರುವಂಥದ್ದು. ಆ ರೀತಿಯಾಗಿ ಯಾವುದೇ ರೀತಿಯ ಕೆಟ್ಟ ಊಟಗಳನ್ನು ಉದ್ದೇಶಪೂರ್ವಕವಾಗಿ ಕೊಟ್ಟಿಲ್ಲ. ಮತ್ತೆ ಕೆಟ್ಟ ಊಟವನ್ನೇ ಕೊಡಬೇಕು ಅಂದ್ರೆ ದರ್ಶನ್ಗೋಸ್ಕರ ಸಪರೇಟ್ ಮಾಡಬೇಕಾಗುತ್ತೆ. ಅದು ಯಾವುದನ್ನು ಕೂಡ ಅಲ್ಲಿ ಮಾಡ್ಲಿಕ್ಕಾಗಲ್ಲ. ಅಲ್ಲಿ ಜೈಲಿನಲ್ಲಿ ಇರುವಂತಹ ಸಜಾ ಕೈದಿಗಳು ಮತ್ತು ವಿಚಾರಣಾಧೀನ ಕೈದಿಗಳಿಗೆ ಎಲ್ರಿಗೂ ಮಾಡುವಂಥ ಊಟವನ್ನು ಕೂಡ ಇವ್ರಿಗೂ ಕೊಡ್ತಾ ಇದ್ವಿ ಅನ್ನೋದನ್ನ ಉಲ್ಲೇಖವನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಇನ್ನು ಜೈಲು ಮ್ಯಾನ್ಯಲ್ ಪ್ರಕಾರ ಹಾಸಿಗೆ ದಿಂಬುಗಳು ಕೂಡ ಸಂಬಂಧಪಟ್ಟ ಹಾಗೆ ಕೂಡ ಅವರು ಒಂದಿಷ್ಟು ಮನವಿಯನ್ನು ಮಾಡಿಕೊಂಡಿದ್ರು. ಅದೇ ರೀತಿಯಲ್ಲಿ ಜೈಲು ಮ್ಯಾನ್ಯಲ್ ಹಾಸಿಗೆ ಮತ್ತು ದಿಂಬುಗಳನ್ನು ಕೊಡ್ಲಿಕ್ಕೆ ಅವಕಾಶಗಳೇನಿದೆ ಅದರ ಅಡಿಯಲ್ಲಿ ಕೊಟ್ಟಿದ್ವಿ. ಇಲ್ಲಿ ಹಾಸಿಗೆಯನ್ನು ಕೊಡ್ಲಿಕ್ಕೆ ಅವಕಾಶ ಇಲ್ಲ, ಹೀಗಾಗಿ ಕೊಡ್ಲಿಕ್ಕೆ ಬರೋದಿಲ್ಲ. ಜೈಲು ಮ್ಯಾನ್ಯಲ್ ಏನಿದೆ ಅದರ ಅಂಶಗಳನ್ನ ಆಧಾರವಿಟ್ಕೊಂಡು ನಾವು ಪಾಲನೆಯನ್ನು ಮಾಡ್ತಾ ಇದ್ವಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಜೈಲಿನ ಚೀಫ್ ಅಧಿಕಾರಿಗಳು, ಸೂಪರಿಂಟೆಂಡೆಂಟ್ ಏನಿರ್ತಾರೆ ಅವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸೊ ಈ ಎಲ್ಲ ಮಾಹಿತಿಗಳನ್ನು ಈಗಾಗಲೇ ಕೋರ್ಟ್ ಪರಿಶೀಲನೆ ಮಾಡಿರುವಂಥದ್ದು. ಅದರ ಜೊತೆಗೆ ಇನ್ನ ವಿನಾಕಾರಣ ಉದ್ದೇಶಪೂರ್ವಕವಾಗಿ ಇಡೀ ಪ್ರಕರಣದ ವಿಳಂಬವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪವನ್ನು ಮಾಡಿದ್ರು. ವಿಳಂಬವನ್ನು ಮಾಡಲಿಕ್ಕೆ ನಿಖರವಾದ ಕಾರಣಗಳನ್ನು ನೋಡ್ತಾ ಒಂದು ಸಂದರ್ಭದಲ್ಲಿ ಯಾವುದೇ ಹಂತದಲ್ಲೂ ಕೂಡ ಉದ್ದೇಶಪೂರ್ವಕವಾಗಿ ನಾವು ವಿಳಂಬವನ್ನು ಮಾಡಿಲ್ಲ. ಈ ಪ್ರಕರಣ ಚಾರ್ಜ್ ಫ್ರೇಮ್ ಮಾಡುವಂತ ಸಂದರ್ಭದಲ್ಲಿ ಇದಾದ ಬಳಿಕ ಸುಮಾರು 7-8 ಪ್ರಕರಣಗಳು ಅರ್ಜಿಗಳನ್ನು ನ್ಯಾಯಾಲಯಕ್ಕೆ ಹಾಕೊಳ್ತಾರೆ. ಆಮೇಲೆ ಊಟಕ್ಕಿರ್ಬೋದು, ಹಾಸಿಗೆ ದಿಂಬೆ ಇರ್ಬೋದು, ಬೇರೆ ಬೇರೆ ಅವರ ಜೊತೆ ಇರುವಂತಹ ಸಹ ಆರೋಪಿಗಳೇನಿದ್ದಾರೆ ಕೈದಿಗಳು, ವಿಚಾರಣಾ ಕೈದಿಗಳು, ಸೊ ಅವರು ಕೂಡ ಅರ್ಜಿಗಳನ್ನ ಹಾಕ್ತಾರೆ. ಆ ಅರ್ಜಿಗಳ ಇತ್ಯರ್ಥವನ್ನು ಆಗ್ಬೇಕಾಗುತ್ತೆ. ಹೀಗೆ ಹಂತ ಹಂತವಾಗಿ ಕಾನೂನು ಚೌಕಟ್ಟಿನಲ್ಲಿ ಆಗ್ತದೆ. ಉದ್ದೇಶಪೂರ್ವಕ ಯಾವುದೇ ಹಂತದಲ್ಲೂ ಕೂಡ ನಾವು ಡಿಲೇ ಅನ್ನ ಮಾಡಿಲ್ಲ. ಇದೇ ಅರ್ಜಿ ವಿಚಾರಣೆ ಆಗ್ತದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ 10 ಜನ ಮಾಡಿರುವಂಥದ್ದು ಒಂದಿಷ್ಟು ವಿಳಂಬ ಅಂತಾನೆ ಹೇಳಬೇಕಾಗತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಅಭಿಪ್ರಾಯವನ್ನು ಪಟ್ಟಿರುವಂಥದ್ದು. ಹೀಗಾಗಿ 1 ವರ್ಷದ ಒಳಗಡೆ ಬಹುತೇಕವಾಗಿ ನೀವು ಅಂದುಕೊಂಡಿರುವಂತಹ ಪ್ರಮುಖ 60 ಸಾಕ್ಷಿಗಳ ಜೊತೆಗೆ ಉಳಿದ ಸಾಕ್ಷಿಗಳನ್ನು ಕೂಡ ವಿಚಾರಣೆಯನ್ನು ಮಾಡಿ ಮುಗಿಸ್ಬೇಕು. ವಿಚಾರಣೆಯನ್ನು ಮುಗಿಸಿ ಅಂದ್ರೆ ಒಂದು ಅಂತಿಮ ಹಂತಕ್ಕೆ ಬರಬೇಕು ಅನ್ನೋದನ್ನ ಹೇಳಿರುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ದರ್ಶನ್ಗೆ ಜಾಮೀನು ಕೊಡುವ ಬಗ್ಗೆ ಗಮನವನ್ನು ಹರಿಸಬೇಕಾಗತ್ತೆ ಅಂತ ಈಗ ಸೂಚಿಸಿರುವಂಥದ್ದು. ಅದರಂತೆ ಈಗಾಗಲೇ ನಾವು ಪ್ರಮುಖ ಸಾಕ್ಷಿಗಳನ್ನು ವಿಚಾರಣೆಯನ್ನು ಮಾಡ್ತೀವಿ. ಲೀಸ್ಟ್ ಔಟ್ ಅನ್ನು ಕೂಡ ಮಾಡ್ಕೊಂಡಿದ್ವಿ. ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತೀವಿ. ಮತ್ತೆ ಡೇ ಬೈ ಡೇ ವಿಚಾರಣೆಯನ್ನು ಮಾಡಬೇಕು ಅಂತ ಹೇಳಿ ಕೂಡ ಕೋರ್ಟ್ ಸೂಚಿಸಿರುವಂಥದ್ದು. ಹೀಗಾಗಿ ತಮ್ಮ ವಿಚಾರಣೆಯನ್ನು ಇನ್ನಷ್ಟು ಏನು ಚುರುಕು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಇದರ ಮಧ್ಯೆ ದರ್ಶನ್ ಪರ ವಕೀಲರು ಮನವಿಯನ್ನು ಮಾಡಿಕೊಂಡಿರುವಂಥದ್ದು 1 ವರ್ಷಗಳ ಕಾಲ ಸಮಯಾವಕಾಶ ಬೇಡ, 6 ತಿಂಗಳ ಒಳಗೆ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡು, ಆದರೆ ನ್ಯಾಯಾಲಯ 6 ತಿಂಗಳು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತೇಳಿ ಸುಮಾರು 273 ಸಾಕ್ಷಿಗಳಿರುವಂಥದ್ದು ಮತ್ತು ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ ಮುಖಾರನೇ ಆಗಬೇಕಾಗುತ್ತೆ. ಕಾನೂನು ಪ್ರಕ್ರಿಯೆಗಳು ಮುಗಿಲಿಕ್ಕೆ ಒಂದಿಷ್ಟು ಅವಕಾಶಗಳು ಬೇಕಾಗುತ್ತೆ. ಹೀಗಾಗಿ ಅದುವರೆಗೂ ಕೂಡ 1 ವರ್ಷದ
ಒಳಗೆ ಬಹುತೇಕವಾಗಿ ಮುಗಿಸ್ಬೇಕು ಅಂತ ಹೇಳಿ ಸೂಚನೆ ಮತ್ತು ಸಲಹೆಗಳನ್ನು ಕೊಟ್ಟಿರುವಂತ. ಅದರಂತೆ ಇಲ್ಲಿ ಸೆಷನ್ ಕೋರ್ಟ್ ನಲ್ಲಿ ಈ ಇನ್ಚಾರ್ಜ್ ನ್ಯಾಯಾಧೀಶರು ಇರುವಂತದ್ದು, ಇನ್ಚಾರ್ಜ್ ಕೋರ್ಟ್ ನಲ್ಲಿ ಇದರ ಅರ್ಜಿ ವಿಚಾರಣೆ ನಡೀತದೆ. ಹೀಗಾಗಿ ಯಾವ ಕೋರ್ಟ್ ನಲ್ಲಿ ನ್ಯಾಯಾಧೀಶರ ಹುದ್ದೆ ಖಾಲಿದೆ ಅದನ್ನು ಭರ್ತಿ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ಗೂ ಕೂಡ ಸಲಹೆಗಳನ್ನು ನೀಡಿರುವಂತದ್ದು. ಒಟ್ಟಾರೆಯಾಗಿ ದರ್ಶನ್ ಇವತ್ತು ಬಹುತೇಕವಾಗಿ ನನಗೆ ಜಾಮೀನು ಸಿಕ್ಕಿಬಿಡುತ್ತೆ ಅಂತ ನಿರೀಕ್ಷೆಯನ್ನು ಇಟ್ಕೊಂಡು ಅದು ಹುಸಿಯಾಗಿರುವಂತದ್ದು. ಇನ್ನು 1 ವರ್ಷಗಳ ಕಾಲ ದರ್ಶನ್ಗೆ ಯಾವುದೇ ಹಂತದಲ್ಲೂ ಕೂಡ ಇವರಿಗೆ ಜಾಮೀನು ಇರೋದಿಲ್ಲ, ಅರ್ಜಿಯನ್ನು ಹಾಕೊಳ್ಳಿಕ್ಕೂ ಕೂಡ ಅವಕಾಶಗಳಿರೋದಿಲ್ಲ. ಇನ್ನು ಇವರಿಗೆ ಆರೋಗ್ಯ ಸಮಸ್ಯೆ, ಇತರ ಸಮಸ್ಯೆಗಳಿಗೆ ಜೈಲಿನಲ್ಲಿ ಆಸ್ಪತ್ರೆಗಳಿರ್ತವೆ, ಜೈಲಿನಲ್ಲಿ ಚಿಕಿತ್ಸೆಗಳನ್ನು ಕೂಡ ಕೊಡ್ತಾ ಇರುವಂಥದ್ದು. ಹಿಂಗಾಗಿ ನಟ ದರ್ಶನ್ 8 ತಿಂಗಳ ಬಳಿಕ ತಡವಾಗಿ ನಾನು ಅರ್ಜಿಯನ್ನು ಹಾಕೊಂಡ್ರೆ ಸಿಗಬಹುದು ಅನ್ನೋ ಏನು ಅವರ ನಿರೀಕ್ಷೆ ಇತ್ತು, ನಿರೀಕ್ಷೆ ಸುಳ್ಳಾಗಿರುವ ಬೆನ್ನಲ್ಲೇ ಜೈಲಿನಲ್ಲಿ ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಬಹುತೇಕವಾಗಿ ಇವತ್ತು ಆರ್ಗ್ಯುಮೆಂಟ್ ಆಗುತ್ತೆ, ಇವತ್ತೇ ಆದೇಶವನ್ನು ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ರು. ಅದು ಯಾವುದೂ ಆಗಿಲ್ಲ. 1 ವರ್ಷಗಳ ಕಾಲ ಇನ್ನು ಯಾವುದೇ ಹಂತದಲ್ಲೂ ದರ್ಶನ್ ಹೊರಬರ್ಲಿಕ್ಕೆ ಆಗೋದಿಲ್ಲ, ಜಾಮೀನು ಕೂಡ ಅವ್ರಿಗೆ ಸಿಗೋದಿಲ್ಲ. ಸೊ ಈ 1 ವರ್ಷಗಳ ಬಳಿಕ ಬಹುತೇಕ ಟ್ರಯಲ್ ಮುಗಿಯುತ್ತೆ. ಟ್ರಯಲ್ ಮುಗಿದ ಬಳಿಕವೂ ಕೂಡ ಇವ್ರಿಗೆ ಜಾಮೀನು ಸಿಕ್ಬಿಡುತ್ತೆ ಅಂತಲ್ಲ, ಟ್ರಯಲ್ ಮುಗಿದ ನಂತರ ದೋಷಿನ ನಿರ್ದೋಷಿನ ಅಂತೇಳಿ ಸೆಷನ್ ಕೋರ್ಟ್ ಅದನ್ನ ನಿರ್ಧಾರವನ್ನು ಮಾಡಬೇಕಾಗುತ್ತೆ. ನ್ಯಾಯಾಲಯ ಆತ ನಿರ್ದೋಷಿ ಅಂತ ಹೇಳಿದ್ರೆ ನಿರ್ದೋಷಿ ಅಂತ ಹೇಳುತ್ತೆ, ಇಲ್ಲ ದೋಷಿ ಅಂತ ಹೇಳಿದ್ರೆ ದೋಷಿ ಆಗುತ್ತೆ. ದೋಷಿ ಅಂತ ಹೇಳಿದ್ರೆ ಆತನಿಗೆ ಸಜಾ ಆಗುವಂತ ಸಾಧ್ಯತೆ ಇರುತ್ತೆ, ನಿರ್ದೋಷಿ ಆದ್ರೆ ಬಿಡುಗಡೆ ಆಗ್ಲಿಕ್ಕೆ ಅವಕಾಶಗಳಿರುತ್ತೆ. ದೋಷಿ ಅಂತ ಹೇಳಿದ್ರೆ ಆತ ಮತ್ತೆ ಇಡೀ ಪ್ರಕರಣದಲ್ಲಿ ಜೈಲಿನಲ್ಲಿ ಸಂಪೂರ್ಣವಾಗಿ ಉಳಿಬೇಕಾಗುತ್ತೆ, ಅಲ್ಲೇ ಉಳಿದು ನಂತರ ಅಪ್ಪರ್ ಕೋರ್ಟ್ಗೆ ಮತ್ತೆ ಚಾಲೆಂಜ್ ಅನ್ನ ಮಾಡ್ಲಿಕ್ಕೆ ಅವಕಾಶಗಳಿರುತ್ತೆ. ಅದುವರೆಗೂ ಕೂಡ ಈತ ಬಹುತೇಕವಾಗಿ ಜೈಲಿನಲ್ಲಿ ಇರುವಂತದ್ದು ಫಿಕ್ಸ್ ಆಗಿರುವಂತದ್ದು ನೀತಿ. ಸಂತೋಷ್, ಈ ಕೇಸಲ್ಲಿ ಮೊದಲ ದಿನದಿಂದ ಇಲ್ಲಿವರೆಗೂ ನೋಡಿದಾಗ ದರ್ಶನ್ ಅವರು ಮಾಡ್ಕೊಂಡಂತ ಎಡಗುಟ್ಟುಗಳು ಅಥವಾ ಅತಿ ಬುದ್ಧಿವಂತಿಕೆ ಪ್ರದರ್ಶನ ಮಾಡ್ಕೊಂಡಿದ್ದೇ ಅವರಿಗೆ ಉರುಳಾಗ್ತಾ ಇದೆಯಾ ಅಂತ. ಯಾಕಂದ್ರೆ ಸಾಕ್ಷಿಗಳ ವಿಚಾರದಲ್ಲೂ ಹಾಗೆ ಆಗಿತ್ತು, ಮನೆ ಊಟ ಸರಿ ಇಲ್ಲ, ತಿಂಡಿ ಸರಿ ಇಲ್ಲ, ಈ ತರದ್ದು ಹೇಳ್ಕೊಂಡು ಬಂದಿದ್ದು ಕೂಡ ಆಗಿತ್ತು. ಹಾಗಾಗಿ ಅವರ ಅತಿ ಬುದ್ಧಿವಂತಿಕೆಗೆ ಅವರಿಗೆ ಮುಳುವಾಗ್ತಾ ಇದೆಯಾ ಅಂತ ಸಂತೋಷ್?